ವೇದಿಕ್ ಚಾನಲ್. ನಾವು ಲಾಸ್ಟ್ ಕ್ಲಾಸ್ ಟ್ಯಾಲಿ ಥಿಯರಿ ಕ್ಲಾಸಲ್ಲಿ ಇನ್ಕಮ್ ಮತ್ತು ಎಕ್ಸ್ಪೆನ್ಸಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನೆನಪಿದೆಯಾ ನಿಮಗೆ? ಇನ್ಕಮ್, ಎಕ್ಸ್ಪೆನ್ಸಸ್. ಇನ್ಕಮಲ್ಲಿ ಟ್ಯೂಷನ್ ಫೀಸ್, ಕೋರ್ಸ್ ಫೀಸ್, ಬ್ಯಾಂಕ್ ಇಂಟ್ರೆಸ್ಟ್, ಕಮಿಷನ್, ರೆಂಟ್ ರಿಸೀವ್ಡ್, ಆಲ್ ದಿಸ್ ಕಮ್ಸ್ ಅಂಡರ್ ಇನ್ಕಮ್. ಅದೇ ರೀತಿ ಎಕ್ಸ್ಪೆನ್ಸಲ್ಲಿ ಸ್ಯಾಲ್ರಿ, ವೇಜಸ್, ಆಫೀಸ್ ಎಕ್ಸ್ಪೆನ್ಸಸ್. ಆಫೀಸ್ಗೋಸ್ಕರ ನಾವೇನಾದರೂ ತರೋದಿರ್ಬೋದು, ಅದಕ್ಕೆ ಅಮೌಂಟ್ ಖರ್ಚು ಮಾಡ್ತೀವಲ್ವ, ಆಫೀಸ್ ಎಕ್ಸ್ಪೆನ್ಸಸ್, ಜನರಲ್ ಎಕ್ಸ್ಪೆನ್ಸಸ್, ಫ್ಯೂಯಲ್ ಎಕ್ಸ್ಪೆನ್ಸಸ್. ಅಂದರೆ ಯಾರಿಗಾದ್ರು ವೆಹಿಕಲ್ ಅರೇಂಜ್ ಮಾಡಿ ಒಂದು ಜಾಬ್ ಮೇಲೆ ನಾವು ಕಳಿಸಿರ್ತೀವಿ ಅಂದರೆ ಅದು ಫ್ಯೂಯಲ್ ಎಕ್ಸ್ಪೆನ್ಸಸ್ ಕೂಡ ಬರ್ತದೆ. ಅದೇ ರೀತಿ ಟೆಲಿಫೋನ್ ಚಾರ್ಜಸ್, ಇಂಟರ್ನೆಟ್ ಚಾರ್ಜಸ್, ಎಲೆಕ್ಟ್ರಿಸಿಟಿ ಚಾರ್ಜಸ್, ವೆಹಿಕಲ್ ರಿಪೇರಿಂಗ್ ಇರ್ಬೋದು. ಆಲ್ ದೀಸ್ ಕಮ್ಸ್ ಅಂಡರ್ ಎಕ್ಸ್ಪೆನ್ಸಸ್. ಇವತ್ತು ನಾವು ಅಸೆಟ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಸೆಟ್ಸ್ ಅಂದರೆ ಕನ್ನಡದಲ್ಲಿ ಆಸ್ತಿ ಅಂತ ಹೇಳ್ತೀವಿ. ಇಲ್ಲಿ ಫಿಕ್ಸ್ಡ್ ಅಸೆಟ್ಸ್, ಕರೆಂಟ್ ಅಫೇರ್ಸ್ ಅಂತ ಬರುತ್ತೆ. ಕ್ಯಾಶ್ ಅನ್ನೋದು ಕರೆಂಟ್ ಅಸೆಟ್ಸಲ್ಲಿ ಬರುತ್ತೆ. ಯಾಕೆ ಅಂದರೆ ಕ್ಯಾಶ್ ನಮ್ಮ ಕೈಯಲ್ಲಿದ್ದರೆ ನಾವು ಯಾವುದಕ್ಕಾದ್ರೂ ಖರ್ಚು ಮಾಡೇ ಮಾಡ್ತೀವಿ. ಹಾಗಾಗಿ ಕ್ಯಾಶು ಕರೆಂಟ್ ಅಸೆಟ್ಸಲ್ಲಿ ಬರುತ್ತೆ. ಅದೇ ರೀತಿ ಬ್ಯಾಂಕ್ ಬ್ಯಾಲೆನ್ಸ್. ಈಗ ಬ್ಯಾಂಕಲ್ಲಿ ಸ್ವಲ್ಪ ಅಮೌಂಟ್ ನಾವು ಡೆಪಾಸಿಟ್ ಮಾಡಿದ್ದೀವಿ, ಒಂದು 10,000 ಡೆಪಾಸಿಟ್ ಮಾಡಿದ್ದೀವಿ ಅಂದ್ಕೊಳ್ರಿ ಸೇವಿಂಗ್ಸ್ ಅಕೌಂಟಲ್ಲಿ. ಒಂದು 5,000 ನಾವು ಬಿಡಿಸ್ಕೊಂಡ್ರೆ ಅದು ನಾವು ಏನಕ್ಕೂ ಖರ್ಚು ಮಾಡಿರ್ತೀವಿ. ಸೊ ಅಲ್ಲಿ ಕೂಡ ಅಮೌಂಟು ಕಡಿಮೆ ಆಗುತ್ತೆ. ಸೊ ಇದು ಕೂಡ ಕರೆಂಟ್ ಅಸೆಟ್ಸಲ್ಲಿ ಬರುತ್ತೆ. ಅದೇ ರೀತಿ ಇನ್ವೆಸ್ಟ್ಮೆಂಟ್, ಫರ್ನಿಚರ್ ಪರ್ಚೇಸ್ ಮಾಡೋದಿರ್ಬೋದು, ಲ್ಯಾಂಡ್ ಪರ್ಚೇಸ್ ಮಾಡೋದಿರ್ಬೋದು, ಮನೆ ಇರ್ಬೋದು, ಇದೆಲ್ಲ ಫಿಕ್ಸ್ಡ್ ಅಸೆಟ್ಸಲ್ಲಿ ಬರುತ್ತೆ. ಅಂದರೆ ನಾವೀಗ ಒಂದು ಮನೆ ಕೊಂಡ್ಕೊಂಡಿದ್ದೀವಿ, ಪರ್ಚೇಸ್ ಮಾಡಿದ್ದೀವಿ ಅಂದರೆ ಓಕೆ, ಅಮೌಂಟ್ ಮತ್ತೆ ಹೆಂಗೆ ವಾಪಸ್ ಬರುತ್ತೆ? ಯಾವ್ದು ನಮಗೆ ಅಮೌಂಟ್ ರಿಟರ್ನ್ ಬರಲ್ಲ, ಅದೆಲ್ಲ ಫಿಕ್ಸ್ಡ್ ಅಮೌಂಟ್ ಅಥವಾ ಫಿಕ್ಸ್ಡ್ ಅಸೆಟ್ಸಲ್ಲಿ ಕೂಡ ಬರುತ್ತೆ. ಅದೇ ರೀತಿ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಕರೆಂಟ್ ಅಸೆಟ್ಸಲ್ಲಿ ಬರುತ್ತೆ. ಹೇಳಿದೆ ಅಲ್ವಾ, ಬ್ಯಾಂಕ್ ಅಕೌಂಟಲ್ಲಿ ನಾವು ಅಮೌಂಟ್ ಬಿಡಿಸ್ಕೊಂಡ್ರೆ ಅದು ಕೂಡ ಕರೆಂಟ್ ಅಸೆಟ್ಸಲ್ಲಿ ಬರುತ್ತೆ, ಅಮೌಂಟಲ್ಲಿ ಕಡಿಮೆ ಆಗುತ್ತೆ. ಅದೇ ರೀತಿ ನಾವು ಫರ್ನಿಚರ್ಸ್ ಪರ್ಚೇಸ್ ಮಾಡಿದರೆ, ಟೇಬಲ್ ಇರ್ಬೋದು, ಚೇರ್ ಇರ್ಬೋದು, ಇದೆಲ್ಲ ನಾವು ಡಿಟರ್ಸ್ ಅಂತ ಕರಿತೀವಿ. ಈಗ ನಾವು ಅಮೌಂಟನ್ನ ಕೊಟ್ಬಿಟ್ಟು ಪರ್ಚೇಸ್ ಮಾಡ್ತೀವಲ್ವ, ಅದೆಲ್ಲ ಡಿಟರ್ಸ್ ಅಥವಾ ಡೆಬಿಟರ್ಸ್ ಅಂತ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನೆಕ್ಸ್ಟು ಅದೇ ಥರ ಫರ್ನಿಚರ್ಸು ಚೇರ್ ಇರ್ಬೋದು. ಈಗ ಒಂದು 1,000 ಕೊಟ್ಬಿಟ್ಟು ಚೇರೋ ಫ್ಯಾನೋ ಪರ್ಚೇಸ್ ಮಾಡಿರ್ತೀವಿ, ಸ್ವಲ್ಪ ವರ್ಷ ಆದಮೇಲೆ ಹಾಳಾಗ್ಬೋದು. ಆವಾಗ ಗುಜ್ರಿಗೆ ಹಾಕ್ತೀವಿ. ಎಷ್ಟಕ್ಕೆ ನಾವು ತೊಗೊಳ್ಳೋದು? 1,000 ತೊಗೊಂಡಿದ್ರೆ ಗುಜ್ರಿ ಅವರು 50ಕ್ಕೋ 100ಕ್ಕೋ ತೊಗೊಳ್ತಾರೆ. ಆವಾಗ ನಮಗೆ ಬಂದಿದ್ದ ಅಮೌಂಟ್ ಎಷ್ಟು? ಬರೀ 50 or 100 ರುಪೀಸ್. ಮಿಕ್ಕಿದ ಅಮೌಂಟು ರಿಟರ್ನ್ ಬರಲ್ಲ ಅಲ್ವಾ. ಸೊ ಅದೆಲ್ಲ ನಮಗೆ ಫಿಕ್ಸ್ಡ್ ಅಸೆಟ್ ಅಂತ ಹೇಳ್ತೀವಿ. ಅದೇ ಥರನೇ ಮೆಷಿನ್ಸ್. ಈಗೇನಾದರೂ ಅವರು ಏನು ವರ್ಕ್ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟ ಮೆಷಿನ್ಸ್ ಏನಾದರೂ ಪರ್ಚೇಸ್ ಮಾಡಿದರೆ ಅದು ಕೂಡ ನಾವು ಫಿಕ್ಸ್ಡ್ ಅಸೆಟ್ಸಲ್ಲಿ ಬರ್ತದೆ ಅಂತ ಹೇಳ್ತೀವಿ. ಡಿಬಿಟರ್ಸ್ ಅಂದರೆ ನಾವೀಗ ಏನು ಅಮೌಂಟ್ ಕೊಟ್ಟು ನಾವು ಪರ್ಚೇಸ್ ಮಾಡಿರ್ತೀವಲ್ಲ, ಅವರಿಗೆ ಅದು ಡಿಬೆಟ್ ಆಗಿರುತ್ತೆ. ಸೊ ಅದನ್ನು ಡೆಬಿಟರ್ಸ್ ಅಂತ ಕರಿತೀವಿ. ಈಗ ಡೆಬಿಟರ್ಸಲ್ಲಿ ಕ್ರೆಡಿಟ್ ಆ್ಯಂಡ್ ಡೆಬಿಟ್ ಅಂತ ಬರುತ್ತೆ, ಗಿವರ್ ಆ್ಯಂಡ್ ರಿಸೀವರ್. ಈಗ 50,000ನ ಎಗೆ ನಾವು ಎ ಅನ್ನೋರಿಗೆ, ಬಿ ಅನ್ನೋರು ಎ ಅನ್ನೋರಿಗೆ ಕೊಟ್ಟರೆ ಅಲ್ಲಿ ಗಿವರ್ ಅಂತ ಹಾಕ್ತಾರೆ ಬಿ, ರಿಸೀವರ್ ಎ ಅಂತ ಹಾಕ್ತಾರೆ. ಸೊ ಇದೆಲ್ಲ ಡಿಬೆಟರ್ಸ್ ಅಂತ ಕರಿತೀವಿ. ಇದೆಲ್ಲ ಡಿಬೆಟರ್ಸಲ್ಲಿ ಬರುತ್ತೆ. ಓಕೆ, ಅದೇ ಥರನೇ ಈಗ ನೆಕ್ಸ್ಟು ಲ್ಯಾಂಡ್. ಈಗ ಪರ್ಚೇಸ್ ಮಾಡಿದ್ದೀರಾ ಅಂದರೆ ಅದು ಕೂಡ ಒಂದು ಅಸೆಟ್. ಲ್ಯಾಂಡ್ ಪರ್ಚೇಸ್ ಮಾಡಿದ್ದೀರಾ ಅಂದರೆ ಫಿಕ್ಸ್ಡ್ ಅಸೆಟ್ಟಲ್ಲಿ ಬರುತ್ತೆ. ಅದೇ ರೀತಿ ಕಾಂಪ್ಲೆಕ್ಸ್, ಶಾಪಿಂಗ್ ಮಾಲ್ಸ್ ಇರ್ಬೋದು, ಕಾಂಪ್ಲೆಕ್ಸಸ್ ಅಂಗಡಿಗಳಿರ್ಬೋದು, ನೀವೇನಾದರೂ ರೆಂಟಿಗೆ ಕೊಟ್ಟಿದ್ದೀರಾ ಅಂದರೆ ಅದು ಕೂಡ ಫಿಕ್ಸ್ಡ್ ಅಸೆಟ್ಸಲ್ಲಿ ಬರ್ತದೆ. ನೆಕ್ಸ್ಟು ಅದೇ ಥರ ಬಿಲ್ಡಿಂಗು ರೆಂಟಿಗೆ ಕೊಡೋದಿರ್ಬೋದು, ಅಥವಾ ನೆಕ್ಸ್ಟ್ ಆಫೀಸಿಗೆ ಏನಾದರೂ ಟೂಲ್ಸ್ ಏನಾದರೂ ಪರ್ಚೇಸ್ ಮಾಡಿರೋದಿರ್ಬೋದು, ಅದೆಲ್ಲ ಫಿಕ್ಸ್ಡ್ ಅಸೆಟ್ ಆಗುತ್ತೆ. ವೆಹಿಕಲ್ಸ್, ಈಗ ನಮ್ಗೆ ಕಂಪನಿಗೆ ವೆಹಿಕಲ್ ಅವಶ್ಯಕತೆ ಇರುತ್ತೆ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಯಾರಾದರೂ ಸೆಂಡ್ ಮಾಡಬೇಕಾಗಿರುತ್ತೆ ಅಥವಾ ವಸ್ತುಗಳನ್ನ ಸೆಂಡ್ ಮಾಡಬೇಕಾಗಿರುತ್ತೆ. ಸೊ ವೆಹಿಕಲ್ಸ್ ಅವಶ್ಯಕತೆ ಇರುತ್ತೆ, ಅದು ಕೂಡ ಫಿಕ್ಸ್ಡ್ ಅಸೆಟ್ಸಲ್ಲಿ ಬರುತ್ತೆ. ಅದೇ ರೀತಿ LIC ಇರ್ಬೋದು, ಸ್ಟಾಕ್ ಇರ್ಬೋದು. ಸ್ಟಾಕ್ ಅಂದರೆ ಎಷ್ಟು ವ್ಯಾಲ್ಯೂಯಬಲ್ ಗೂಡ್ಸ್ ನಿಮ್ಮ ಹತ್ರ ಇದೆಯೋ ಅದನ್ನು ಸ್ಟಾಕ್ ಅಂತ ನಾವು ಕರಿತೀವಿ. ಅದೇ ಥರ LIC, ಟ್ರೇಡಿಂಗ್, ಇವನ್ನೆಲ್ಲ ಅಥವಾ ಶೇರ್ ಬಿಸ್ನೆಸ್ಸು, ಇನ್ವೆಸ್ಟ್ಮೆಂಟ್ಸು, ಇದೆಲ್ಲ ಇನ್ವೆಸ್ಟ್ಮೆಂಟ್ಸಲ್ಲಿ ಬರುತ್ತೆ. ಅದನ್ನು ಕೂಡ ನಾವು ಇಲ್ಲಿ ಯಾವುದರಲ್ಲಿ ಅಸೆಟ್ಸ್ ಅಂತ ಕರಿತೀವಿ. ಓಕೆ, ಎಲ್ರಿಗೂ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಕರೆಂಟ್ ಅಕೌಂಟಲ್ಲಿ ಕ್ಯಾಶು, ಬ್ಯಾಂಕ್ ಬ್ಯಾಲೆನ್ಸು ಇವೆಲ್ಲ ಕರೆಂಟ್ ಅಕೌಂಟ್ಸಲ್ಲಿ ಬರ್ತದೆ. ಫರ್ನಿಚರು, ಮೆಷಿನ್ಸು, ಲ್ಯಾಂಡ್ ಇರ್ಬೋದು, ಕಾಂಪ್ಲೆಕ್ಸು, ಬಿಲ್ಡಿಂಗ್ಸ್, ಟೂಲ್ಸ್, ವೆಹಿಕಲ್ಸ್, ಸ್ಟಾಕ್, ಇವೆಲ್ಲ ಫಿಕ್ಸ್ಡ್ ಅಸೆಟ್ಸಲ್ಲಿ ಬರುತ್ತೆ. ಓಕೆ, ಇಲ್ಲಿ ಕರೆಂಟ್ ಅಸೆಟ್ ಯಾವುದು, ಫಿಕ್ಸ್ಡ್ ಅಸೆಟ್ಸ್ ಯಾವುದು ಅನ್ನೋದು ಡಿಫ್ರೆನ್ಸ್ ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಥ್ಯಾಂಕ್ ಯು. ನಿಮಗೆ ಕ್ಲಾಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.